ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದ್ದೀನಿ. ಇದು ಮಿಸ್ಟರ್ ವ್ಲಾಗ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ ಇದೇ ರೀತಿ. ಹಾಯ್ ಮಾಡಿ ಮಕ್ಕಳು. ಹಾಯ್. ಈ ಚಾನಲ್ ಅಲ್ಲಿ ಇದು ಮೊದಲನೇ ವಿಡಿಯೋ. ಸೊ ದಯವಿಟ್ಟು ಎಲ್ಲ ಅದು ಸಬ್ಸ್ಕ್ರೈಬ್ ಬರ್ತಡೇ ಮಾಡಿ. ಇಂದಾನೆ ಶುರು ಮಾಡವ ಅಂದ್ಬಿಟ್ಟು ಬರ್ತಡೇ ಇನ್ಮೇಲಿಂದ ಈ ಚಾನಲ್ ಅಲ್ಲಿ ಹಾಕೋಕೆ ಶುರು ಮಾಡ್ತೀವಿ. ಯಾರ್ಯಾರು ನೋಡ್ತಿರೋ ಹೊಸದಾಗಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತು ನನ್ನ ಬರ್ತಡೇ ಇದೆ. ಸೊ ನೆನ್ನೆ ನನ್ನ ಬರ್ತಡೇ ಆಗಿರುತ್ತೆ, ನೀವು ವಿಶ್ ಮಾಡಿರ್ತೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಆದ್ರೆ ಇವತ್ತೇ ಎಡಿಟ್ ಮಾಡಿ ಹಾಕ್ತೀವಿ, ಇಲ್ಲಾಂದ್ರೆ ನಾಳೆ. ನಮ್ಮವೇ ಅವರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ, ಆ ರೀತಿ. ಸೊ ಇವಾಗ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅವರು ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಡಿ. ತುಂಬಾ ಜನ ವಿಶ್ ಮಾಡಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು. ಸೊ ನಮ್ಮ ನವಿ ಹೊರಗಡೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕೊಡಿಸ್ತಾರೆ ಏನು ಬನ್ನಿ ನೋಡೋಣ. ಪಾರ್ಟಿ ನಾವು ಕೊಡಿಸ್ಬೇಕು, ಆದರೆ ಪಾರ್ಟಿ ನಮ್ಮ ನವಿ ಕೊಡಿಸ್ತಾ ಇದ್ದಾರೆ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ನೋಡಿ ಇವಾಗ ಹೊರಟಿದ್ದೀವಿ ಹೊರಗಡೆ, ಹೆಲ್ಮೆಟ್ ಹಾಕೊಂಡು ಇಲ್ಲಿಂದಾನೆ ಹೋಗೋಣ. ಬನ್ನಿ ಹೋಗೋಣ. ಹೊರಗಡೆ ಗಾಡಿ ಅಡ್ಡ ಇತ್ತು ಅಂದ್ಬಿಟ್ಟು ಸೈಡಿಗೆ ನಿಲ್ಲಿಸ್ತಾ ಇದ್ದಾರೆ. ನನ್ನ ಮಗನೂ ಅಲ್ಲೇ ನಿಂತಿದ್ದಾನೆ, ನಮ್ಮ ಗಾಡಿ ಇಲ್ಲಿದೆ. ಯಾಕ್ರಿ ಮತ್ತೆ ಅಲ್ಲೇ ನಿಲ್ಲಿಸ್ತಾ ಇದ್ದೀರಾ? ಹಾಂ ಅಲ್ಲ, ಮತ್ತೆ ಅಲ್ಲಿಗೆ ಈ ಕಡೆಗೆ ತಂದ್ಬಿಟ್ಟು ಆ ಕಡೆಗೆ ನಿಲ್ಸಿದ್ರಲ್ಲ. ಹೌದಾ? ನೋಡಿ ಗೈಸ್, ಆರ್ಡ್ರ್ ಮಾಡ್ಬಿಟ್ಟು ಬಂದಿದ್ದಾರೆ. ಏನೇನು ಅಂದರೆ 2 ಚಿಕನ್ ರೋಲು, ಆಮೇಲೆ ಬರ್ಗರು. ಹೌದಾ? ಆಮೇಲೆ ಜ್ಯೂಸು, ಅಷ್ಟೇ ಗೈಸ್. ಇಲ್ಲಿ ಆರ್ಡ್ರ್ ಮಾಡ್ಬಿಟ್ಟು ಬಂದಿದ್ದಾರೆ. ತುಂಬ ಜನ ಬಂದವರಲ್ಲ. ನಾವು ಹೋದ್ಸತಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದಾಗ ಇಷ್ಟು ಜನ ಇರಲೇ ಇಲ್ಲ, ಖಾಲಿ ಹೊಡಿತಿತ್ತು ಇಲ್ಲೆಲ್ಲ. ಅಕ್ಕಪಕ್ಕದ ಬೆಂಚ್ ಎಲ್ಲ. ನನ್ನ ಮಗ ಆಗಲೇ ಜ್ಯೂಸು ಅದು ಬೇಕು ಇದು ಬೇಕು ಅಂತ ನಮ್ಮ ಖುಷಿಲಿ ಕೂತಿದ್ದಾನೆ ಸುಮ್ಮನೆ ಸೈಲೆಂಟಾಗಿ. ನಮ್ಮ ಬ್ಯಾಗಲ್ಲಿ ಆರಾಮಾಗಿ ಕೂತಿದ್ದೀವಿ. ನಮ್ಮ ದಿವಾ ಮತ್ತು ಖುಷಿನೂ ಎಲ್ಲೋ ಹೊರಗಡೆ ಬಂದಿದ್ದೀವಲ್ಲ ಅಂತ ಚಿಟ್ಟೆ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದಾನೆ. ಬಟರ್ಫ್ಲೈ, ಚಿಟ್ಟೆ ಎರಡು ಕಲಿತು. ಹಾಯ್ ಖುಷಿ. ಖುಷಿಕು ಹೊರಗಡೆ ಬಂದಿರೋದು ಖುಷಿ ಅಲ್ಲ ನಿನಗೆ? ಇಲ್ವಾ? ತುಂಬ ಜನ ಅವ್ರೆ ಅಂತನಾ? ಏನು ಅಷ್ಟೇನು ಜನ ಏನಿಲ್ಲ ಗೈಸ್. ನಮ್ಮ ನವಿಗೆ ಇಷ್ಟು ಜನ ಇರಬಾರ್ದು ಅಂದರೆ ಹಂಗೇನಲ್ಲ. ಅವಾಗ ನಾವು ಬಂದಾಗ ತುಂಬ ಜನ ಇರುವಾಗ ಕಾಲೇಜವರು ಅಷ್ಟೇ. ಬರೀ ತುಂಬ ಏಜ್ ಆಗಿರೋರು ಅಲ್ಲ, ತುಂಬ ಮಿಡಿಲಲ್ಲಿ ಇರೋರು ಅಲ್ಲ, ಕಾಲೇಜ್ ಹುಡುಗರು ಹುಡುಗ ಹುಡುಗಿ. ನಾವೇ ಫ್ಯಾಮಿಲಿ ಕರ್ಕೊಂಡ್ಬಂದಿರೋದು ಅನ್ಸುತ್ತೆ. ನೋಡಿ ಗೈಸ್, ಬಂತು ನಮ್ಮ ದಿವ. ಆಗಲೇ ಬೋಣಿ ಮಾಡಿರೋ ತೊಗೊಂಡು ತಿನ್ಕೊಂಡು. ತಡಿ ನಾನು ಕೊಡ್ತೀನಿ. ನಮ್ಮನೆಯವ್ರು ಹೋಗಿದ್ದಾರೆ, ಬಂದೇ ಇಲ್ಲ. ನಮ್ಮ ಮಕ್ಕಳು ತಿಂತಾ ಇದ್ದಾರೆ. ನಾಲ್ಕು ಐಸ್ ಕ್ರೀಮ್ ತೋತಾ ಇದೆಯಾ ದಿವಿ? ಖುಷಿ ಆಗ್ಬಿಟ್ಟ ಅವನು. ಚೆನ್ನಾಗಿಲ್ಲ? ನೋಡಿ ಗೈಸ್, ನಮ್ಮನೆಯವರು ಬೇಗ ತಿನ್ಕೊಬಿಟ್ಟು ದಿವನ ಹತ್ರ ಕೇಳ್ತಾ ಇದ್ದಾರೆ. ಅವನು ದೊಡ್ಡವನಂತೆ, ಅವ್ರ ಅಪ್ಪ ದೊಡ್ಡದಲ್ವಾ ಅಂತೆ. ಬೇಡವಾ? ಏನಂತೆ? ಜನ ಹೊಡಿತಾರಂತ ಒಂದು ಐಸ್ ಕ್ರೀಮ್ ಕಿತ್ಕೊಂಡ್ರಿ. ಯಾಕೆ ಹೊಡಿತಾರೆ ಜನ? ಯಾವ ಜನ ಹೊಡಿತಾರೆ? ಅದನ್ನ ಕಿತ್ಕೊಂಡ್ರೆ ಜನ ಸುತ್ತಮುತ್ತ ಇರೋರು ಹೊಡಿತಾರೆ. ಕೊಡು ಮಗನೆ, ನನಗೆ ಕೊಡು. ಜೋರಾಗಿ ಕಿರಿಸ್ತೀಯ ಕಿತ್ಕೊಂಡ್ರೆ?
ಕಿರ್ಚು ಕಿರ್ಚು ಕಿರ್ಚು. ಅದನ್ನ ಕಿತ್ಕೊಂಡ್ರೆ ಯಾರು ಹೊಡಿತಾರೆ ನಮಗೆ? ಜನ ಹೊಡೆದ್ರೆ. ನಿಜ ಹೇಳ್ಬೇಕು ಅಂದರೆ ಈ ಸತಿನೇ ಒಂಚೂರು ಡೀಸೆಂಟಾಗಿ ಇರೋದು ನಮ್ಗೆ ದಿವ. ಪ್ರತಿ ಸಲ ನಂಗೆ ಅದು ಬೇಕು ಇದು ಬೇಕು ಅಂತ ನಮ್ಗೆ ಆಟ ಮಾಡೋನು. ಪ್ರತಿ ಸಲಿನೂ ನಾವು ಅಂದ್ಕೊಳ್ಳೋವು ಕರ್ಕೊಬರೋದು ಬೇಡ ಇವನ್ನ, ಹೋಗೋದು ಬೇಡ ಹೊರ್ಗಡೆ ಅಂತ. ಈ ಸತಿ ಬರ್ಬೋದು ಇನ್ನೊಂದ್ಸಲಿ ಅಂತ ಅನಿಸ್ತೈತೆ ಅಲ್ಲ ಮದ್ದು. ಅವನು ಸೈಲೆಂಟಾಗಿದ್ದ, ಇಬ್ಬರು ಸೈಲೆಂಟಾಗಿ. ಹೋಗೋಣ, ಏನಾದ್ರು ತಿಂತೀರಾ? ಬೇಡಪ್ಪ ಸಾಕು. ಬರ್ತಡೇ ಬೈ ಕೇಳ್ತಿರ್ತಾರೆ, ತಿಂತಾ ಇರ್ಬೇಕು. ಮುಂಚೆ ಎಲ್ಲ ಫ್ರೆಂಡ್ಸಿಗೆ ಕೊಡ್ಸಿವೆ, ಹೆಂಡತಿ ಮಕ್ಳಿಗೆ ಕೊಡಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರು ಪಾರ್ಟಿ ಕೇಳಿಲ್ವಾ? ಹೇಳಿದ್ರೆ ಅವ್ರಿಗೆಲ್ಲ ಕೋಲಿ. ನಮ್ಗೆ ಖುಷಿ ನೋಡಿ, ಇಲ್ಲಿ ಬಗ್ಬಿಟ್ಟು ಹೋಗ್ತಾವನವ್ರ ಅಪ್ಪನ ಹತ್ರಕ್ಕೆ. ಬಾಯ್ ವರ್ಸ್ ಹೊರಗಡೆ ಹೋಗೋಣ ಅಂದ್ಕೊಂಡಿತ್ತು. ಝೂಗ್ ಹೋಗ್ಬೇಕು ಅಂತ ಇದ್ದಿದ್ದು. ಹೋಗ್ಬೋದಾಯ್ತು, ನನಗೇನೆ ಯಾಕೋ ಮೂಡ್ ಇರಲಿಲ್ಲ ಹೋಗೋ ಮೂಡು. ಆಮೇಲೆ ಮಕ್ಳದು ಅರ್ಧ ಹಿಂಸೆ ನಮ್ಗೆ ಕ್ಲೀನಾಗಿ ನೋಡಕ್ ಬಿಡಲ್ಲ. ಅಂದರೆ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಲಿ ಹಿಂಸೆ ಕೊಟ್ಟರು, ಇವತ್ತು ಮಾಲಲ್ಲಿ ಹಿಂಸೆನೇ ಕೊಡಲಿಲ್ಲ ಅಲ್ಲ ಮಧು. ಒಂಥರ ಖುಷಿ ಆಯಿತು ಹೋಗ್ಬಿಟ್ಟು ಬರೋಕ್ಕೆ. ಹೋಗ್ಬೋದಾಯ್ತು, ಹೋಗ್ಬಿಟ್ಟು ಬರ್ಬೋದಾಯ್ತಲ್ಲ. ನನ್ನ ಮಕ್ಳಿಗೂ ಇಷ್ಟ ಆಗೋದು. ಸುಸ್ತಾಗಿ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಝೂಗೆ ಹೋಗೋಣ, ಇದು ಬೇಕಂತೆ ನೋಡಿ ಆಟ ಆಡೋಕ್ಕೆ. ಹಾಂ ಆಯಿತು ನೋಡಿ, ಈ ರೀತಿ ತಿನ್ನಬೇಕು ಕೂತ್ಕೊಂಡು. ಮಾಲ್ಗೆ ಹೋಗ್ಬಿಟ್ಟು ಬಂದು ಎಗ್ ರೈಸ್ ಮಾಡಿದ್ದೆ ಗೈಸ್ ನಾನು ಬೆಳಿಗ್ಗೆ, ನಮ್ಮನೆಯವ್ರಿಗೆ ಇಷ್ಟ ಅಂತ. ಎಗ್ ಫ್ರೈಡ್ ರೈಸ್. ಚೆನ್ನಾಗಿದೆ ಮದು. ಬೆಳಗ್ಗೆ ತೋರ್ಸೋಕ್ಕಾಗಿಲ್ಲ, ಇವಾಗ ತೋರಿಸ್ತೀನಿ ಗೈಸ್. ಇದು ಬಟ್ಟೆ ಕೊಡಿಸಿ ಅಂತ ಹೇಳಿದಿರಲ್ಲ, ಇವರಿಗೆ ನಾನು ಹೇಳ್ಬೇಕು ಅಂದರೆ ಒಂದು 6-7 ಶರ್ಟು ಟೀ ಶರ್ಟ್ ಎಲ್ಲ ಕೊಡಿಸಿದ್ದೀನಿ ಗೈಸ್. ನಿಮ್ಗೆ ಫಸ್ಟೇ ಹೇಳಿದೆ ಬರ್ತಡೇ ಕೊಡಿಸ್ತಾ ಇರೋದು ಅಂತ. ಅದು ಬಿಟ್ಬಿಟ್ಟು ಬೆಳಗ್ಗೆ ಒಂದು ಶರ್ಟ್ ಚೇಂಜ್ ಮಾಡಿದ್ರು, ಇವಾಗ ಒಂದು ಟೀ ಶರ್ಟು. ನೋಡಿ ಇಂಥ ಹೆಂಡತಿ ಎಲ್ಲಿ ಸಿಗ್ತಾಳೆ ನಿಮಗೆ? ಹಾಂ, ಊರಿಗೆ ಹೋಗ್ಬೇಕಲ್ಲ ಗೈಸ್, 2 ಒಡಲ್ ಆಯ್ತಾ? ಕೊಡಿಸ್ತಿದ್ದೀನಾ ತಾನೇ? ಟ್ಯಾಂಕ್ಸ್ ಹೇಳಿ, ಒಂದು ಟ್ಯಾಂಕ್ಸ್ ಹೇಳಲ್ಲ ಗೈಸ್ ನನಗೆ. ಟ್ಯಾಂಕ್ಸು. ನಿನ್ನೆ ಗೈಸ್ ನನ್ನ ಬರ್ತಡೆಗೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಅಂತ ವಿಶ್ ಮಾಡಿದ್ರೆ ಏನು ಹೇಳಬೇಕು ನಮ್ಮನೆಯವರು? ನಿನ್ಕಿಂತ ಮೊದಲೇ ಯಾರೋ ವಿಶ್ ಮಾಡೋರು ಹೋಗು ಅಂತ ಅಂದ್ಬಿಡೋದ. ನಿಜ ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ, ಯಾರೋ ವಿಶ್ ಮಾಡೋರು ಬಿಡು, ಯಾರೋ ವಿಶ್ ಮಾಡಿದ್ರು ಟ್ಯಾಂಕ್ಸ್ ಅಂದಿದ್ರು ಓಕೆ ಆಗಿರೋದು. ಯಾರೋ ವಿಶ್ ಮಾಡಿ ನಿನ್ಕಿಂತ ಮೊದಲೇ ಬೇರೆ ಯಾರೋ ವಿಶ್ ಮಾಡಿದಾರೆ ಹೋಗು ಅಂತ ಅಂದ್ಬಿಟ್ರು. ನಂಗೊಂಥರ ಬೇಜಾರು ಅನಿಸ್ಬಿಡ್ತು ಅದೊಂದು ವಿಚಾರದಲ್ಲಿ. ಆಮೇಲೆ ಯಾವಾಗ ಹೇಳ್ತಿದ್ದಾರೆ, ನೈಟ್ 12 ಗಂಟೆಗೆ ನಾನು ಸ್ಟೋರಿ ಹಾಕಾದ್ಮೇಲೆ ಥ್ಯಾಂಕ್ಸ್ ಮುದ್ದು, ನನಗೋಸ್ಕರ ವೀಡಿಯೋ ಮಾಡೆಲ್ಲ ಹಾಕಿದ್ಯಾ ಅಂತ ಅವಾಗ ಹೇಳ್ತಿದ್ದಾರೆ ಗೈಸ್. ಅವಾಗ ಹೇಳ್ದೆ ನಂಗೆ ಬೇಜಾರಾಯಿತು ನೀನು ಆ ರೀತಿ ಹೇಳಿದಾಗ ಅಂತ. ನೋಡಿ ನನ್ನ ಮಗ, ನಾನು ಏನಾರ ಮಾತಾಡ್ಬೇಕಾರೆ ಏನಾರು ಅದು ಬಟ್ಟೆ ಒಣಗಾಕಿದ್ದೀನಿ, ಬಟ್ಟೆ ಎಲ್ಲ ಎತ್ಕೊಬರೋಗು ಸಿಗುತ್ತೆ. ಕೊಡಿ, ಯಾರು ಕೊಡ್ತಾರೆ? ಇವತ್ತು ಯಾರ್ದು ಬರ್ಡೇ? ಅಪ್ಪುದು ಅಲ್ಲ, ಅಪ್ಪಂದು. ಅಪ್ಪುದು ಹ್ಯಾಪಿ ಬರ್ಡೇ ಅಪ್ಪಂದು, ಹ್ಯಾಪಿ ಬರ್ಡೇ ಅಪ್ಪಂದು. ಬೈಕ್ ಉದ್ದಕ್ಕೂ ಹಂಗೆ ಹೇಳ್ಕೊಬೋದಿದ್ದ ಗೈಸ್. ನನ್ನ ಮಗ ಅವ್ರ ಅಪ್ಪಂಗೆ ಬರ್ಡೇ ವಿಶ್ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹ್ಯಾಪಿ ಬರ್ಡೇ ಹೇಳು. ಬರ್ಡೇ ವೆರಿ ಗುಡ್ ಮಗ್ನೆ. ನಿನ್ನೆ ಇವನು ವಿಶ್ ಮಾಡ್ದ ಅಲ್ಲ ಮದ್ದು? ಖುಷಿ ಆಯ್ತಾ ನಿನ್ನ ಮಗ ವಿಶ್ ಮಾಡಿದ್ದು? ಮಾತು ಬಂದಾದ್ಮೇಲೆ ಫಸ್ಟ್ ಮಾತಾಡ್ತಾ ಇದ್ದಾನೆ ಅಂದರೆ ವಿಶ್ ಮಾಡಿದ್ದು ಹ್ಯಾಪಿ ಬರ್ಡೇ ಅಂತ ಇದೇ ಫಸ್ಟ್ ಅಲ್ವಾ ನಿನಗೆ ಬರ್ಡೇಗೆ? ದಿವಿ ಕೇಳಿಸ್ತಲ್ಲ ಕಿವಿ ಬಿಡು. ಖುಷಿ ನೀನೆ ಕೊಡು, ಬರುವ ನೀರು ಕೊಡು, ನೀನೆ ಖುಷಿ. ಮಾತಾಡ್ಸ್ಬೇಡಿ ಕಣ್ರಿ ಇವನ್ನ. ನೋಡಿ ಗೈಸ್, ಏನಾದ್ರು ಕೆಲಸ ಹೇಳಿದ್ರೆ ಮುತ್ತು ಕೊಟ್ರೆ ಮಾತ್ರ ಕೆಲಸ ಮಾಡೋದು. ಫ್ಯಾನ್ ಹಾಕು ಅನ್ನಿ ಮುತ್ತು ಕೊಡು ಅಂತಾನೆ, ನೀರು ಕೊಡು ಅಂದರೆ ಮುತ್ತು ಕೊಡು ಅಂತಾನೆ, ಈಗ ಫೋನ್ ತೊಗೊಂಡು ಕೊಡಿ ಅಂದರೆ ಮುತ್ತು ಕೊಡು ಅಂತಾನೆ. ಫ್ಯಾನ್ ಹಾಕೋಗವ ಮುತ್ತು ಕೊಡುತ್ತಂತೆ ಹೋಗು.
ಸರಿ ತಮಗೆ ಹೋಗಿ ನೀನು ತಮಗೆ ಸರಿ ಆಯ್ತು ನೀರು ತಮ್ಮ ನೀರು ತರಕ ಅಪ್ಪಂಗೆ ಭಯ ನಾನೇ ಕೊಡ್ತೀನಿ ಬಿಡು ನಂಗೆ ಕೊಡಲ್ವಂತೆ ಬಿಡಿ ಒಂದು ಬ್ಯಾಡ್ ಬಾಯ್ ಬಾತ್ರೂಕೆ ನೋಡಿ ಇವಾಗ ನೀರು ಕೊಡ್ತಾನೆ ಇಲ್ಲೈತೆ ನೋಡು ಗ್ಲಾಸು ನೀರು ಕೊಡು ಅಂದಿದ್ದು ಅಪ್ಪಂಗೆ ಇಲ್ಲಾಂದ್ರೆ ಖುಷಿ ಬೇಡ ನೀನೇ ಕೊಡು ನಾನೇ ಕೊಡ್ತೀನಿ ಬಿಡು ನಿಮಗೂ ಮುತ್ತು ಬೇಕಾ ಬೇಡಪ್ಪ ಕೊಡ್ತೀನಿ ನಾನು ಹಂಗೆ ಮಾಡಬೇಕು ಇನ್ಮೇಲೆ ಮುದ್ದು ಕೊಡಿ ಕೊಡ್ತೀನಿ ನೀರು ಕೊಡಲೇ ಇಲ್ಲ ಅಪ್ಪಂಗೆ ಬಾಯಿ ಹಾಕಿ ಆಗೈತಂತೆ ಚೆನ್ನಾಗಿ ಒಂದಿನೆಲ್ಲ ಹಂಗೆ ಕೆಲಸ ಹೇಳಿದ್ರೆ ಮುತ್ಕೊಳ್ಳಿ ಮಾಡ್ತೀನಿ ಆಮೇಲೆ ಎಲ್ಲರೂ ವಿಡಿಯೋದಲ್ಲಿ ಬೈದಾಕ್ತಾರೆ ಗಂಡ ನೀರು ಕೇಳ್ತವನೆ ಕೊಡೋಕ್ಕಾಗಲ್ವಾ ಇವಳಿಗೆ ಅವನೇನೋ ಆಟ ಆಡ್ತವನೆ ಅಂತ ಅಲ್ಲ ಮುದ್ದು ನೋಡಿ ಗಾಯ್ಸ್ ಎಷ್ಟು ಬೆವರ್ತಾ ಇದ್ದೀನಿ ಮುದ್ದಿವಾಗೇನು ಬೇಸ್ಗೆ ಏನು ಬೇಸಿಗೆ ತರನೇ ಬಿಸಿಲು ಎಷ್ಟು ಬೆವರ್ತಿದೀವಿ ಅಂದ್ರೆ ನಮ್ಮನೆ ಮೇಲಿರೋ ಕೊಕ್ಕುವೆ ನೋಡಿ ಮಗುಗೆ ನೀರೇ ಹಾಕೊಂಡಿಲ್ಲ ನೀರು ಹಾಕೊಂಡಂಗೆ ಆಗುತ್ತೆ ನಮ್ಮ ಮಗುಂಗೆ ಒಂದೇಟು ಹೊಡೆಯ ಗಂಡ ಸಮಾಧಾನನೇ ಇಲ್ಲ ಅವನಿಗೆ ಹಾಯ್ ಮಾಡು ಮಗನೇ ನಾನು ತಾನೇ ಹೊಯ್ಡ್ಕಿದ್ದವಳು ನೀನು ಹೆಂಗೆ ಬಿಡ ಕಣ್ಣೊಳಿಕೆಲ್ಲ ಹೋಗ್ಬಿಡ್ತು ನೀರು ಅಪ್ಪ ನಾನು ತಾನೇ ವೈಟ್ಕಿರೋದು ನೀನು ಹೆಂಗೆ ವೈಟ್ ಅದೇ ಯಾರಿದ್ದಿದ್ದು ವೈಟು ಅಮ್ಮನ ನೀನು ನಾನು ವೈಟ್ಗಿದ್ದಿದ್ದು ನಾನು ನೀನು ಬ್ಲ್ಯಾಕ್ ಇದ್ದೆ ನಮ್ಗೆ ಹೇಳ್ಬೇಕಂದ್ರೆ ನಮ್ಗೆ ದಿವಾನೇ ವೈಟ್ ಇದ್ದಿದ್ದು ದಿವಾ ಖುಷಿ ಬ್ಲ್ಯಾಕ್ ಇದ್ದ ಇವಾಗ ದಿವ ಒಂಚೂರು ಕಲರ್ ಡಿಮ್ ಆಗ್ಬಿಟ್ಟೈತೆ ಖುಷಿ ತುಂಬ ವೈಟ್ ಇದ್ದಾನೆ ನೋಡಿ ಗೈಸ್ ಸಂಜೆ 6 ಗಂಟೆ ಆಗಿದೆ ಇವಾಗ ಕೇಕ್ ಕಟ್ ಮಾಡ್ತಿದ್ದಾರೆ ಅಪ್ಪ ಮಕ್ಕಳು ನೋಡಿ ಒದ್ಕೋ ಮ್ಯಾಚ್ ಬಾಕ್ಸ್ ಕೇಕ್ ನಾನು ತಗೊಂಡಿರೋದು ಗೈಸ್ ನೋಡಿ ಮುದ್ದು ಅಂತ ಬರ್ಸಿದ್ದೀನಿ ನಾನು ಯಾವಾಗಲೂ ಮುದ್ದು ಅಂತ ಹೋಗೋದು ಎಷ್ಟೋ ಜನಕ್ಕೆ ನಾನು ಮುದ್ದು ಅಂತ ಕರೆಯೋದವ್ರಿಗೆಲ್ಲ ಮಧು ಅನ್ನಂಗೆ ಅನಿಸ್ತಿರುತ್ತೆ ನಾನು ಕರೆಯೋದು ಮುದ್ದು ಇವ್ರ ಹೆಸರು ವಿಜಯ್ ತಡೀರಿ ಇದೇ ಚೆನ್ನಾಗಿ ನೋಡಿ ಗೈಸ್ ನಮ್ಮ ನವಿಯವ್ರು ಕೊಡಿಸಿರೋ ಕೇಕ್ನ ಕಟ್ ಮಾಡ್ತೀವಿ ನಿಮಿಷ ನಮ್ಮ ನವಿ ಏನಾದ್ರು ಒಂದು ಕೆಲಸ ಇದ್ದೇ ಇನ್ನೊಂದು ಕ್ಯಾಮ್ರಾದಲ್ಲಿ ಕಾಣಿಸ್ತೈತೆ ಅಂತ ಎತ್ತಿರ್ತಾ ಇದ್ದಾರೆ ಅದೆಲ್ಲ ಇಲ್ಲೊಂದು ವಿಡಿಯೋ ಮಾಡ್ಕೊತಾ ಇದ್ವಿ ನಂದು ಮಿನಿ ಬ್ಲಾಗ್ಗೆ ಸೊ ನೀವೆಲ್ಲ ಮಿನಿ ಬ್ಲಾಗ್ ನೋಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಓಕೆ ನಾನಿರೋದು ಫೋನ್ ಅಷ್ಟುದ್ದ ಕೊಳ್ಳಿ ಅವಳು 3 ಅಡಿ ನಾನು 6 ಅಡಿ ಶುರು ಮಾಡೋಣ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಮುದ್ದು ಥ್ಯಾಂಕ್ ಯು ಸೋ ಮಚ್ ದಿನಿ ಹೇಳಿದೇನು ಹ್ಯಾಪಿ ಬರ್ಡೇ ಮುದ್ದು ಮತ್ತೆ ಇರು ಫಸ್ಟು ಯಾರಿಗೆ ನಾನು ದಿವಿಗೆ ಫಸ್ಟ್ ಯಾರಿಗೆ ನನ್ನ ಹೆಂಡತಿಗೆ ಇದ್ರ ಕಟ್ ಮಾಡ್ತೀನಿ ಇರೋ ಮಗನೇ ಹ್ಯಾಪಿ ಬರ್ಡೇ ಮುದ್ದು ಥ್ಯಾಂಕ್ ಯು ಭಯ ಹಾಕ್ಬೇಡ ಸೂಪರ್ ಆಗಿದೆ ಕೇಕ್ ಬಂದ್ರಲ್ಲ ಎಲ್ಲ ತಿಂತಾರೆ ಮಾಡು ನೋಡಿ ಗೈಸ್ ಹಿಂಗೆ ಮಾಡೋದು ಮಕ್ಕಳು ಏನೋ ಮಾಡ್ತಿದ್ದಾರೆ ಚಾಕ್ಲೇಟ್ ಕೊಡ್ತಾರೆ ಚಾಕ್ಲೇಟ್ ಸಖತ್ತಾಗಿ ಕೇಕು ನಾನು ತಂದಿರೋದಲ್ವಾ ಸಖತ್ತಾಗಿರ್ಲೇಬೇಕು ಅಲ್ಲ ಮದು ಬನ್ನಿ ಎಲ್ಲ ನೀವು ತಿನ್ನೋಣ ತಗೊಂಬಂದಿ ಚಾಕ್ಲೇಟ್ ಸಾಕು ಅಲ್ಲವೋ ತಿಂತಾವೆ ಐಸ್ ಕ್ರೀಮು ಅದು ಇದೆಯಲ್ಲ ತಿಂದೆ ಸಖತ್ತಾಗಿದೆ ಕೇಕ್ ಮಾತ್ರ ಸಿಗ್ತೀವಿ ನಿಮ್ಗೆ ಆಮೇಲೆ ನಿಮಗೆ ಸಖತ್ತಾಗಿದೆ ಕೇಕ್ ಮದು ಇಟ್ಕೊಂಡು ಬಿಸಾಕಲ್ ಕಸಿಗೆ ಕೇಕ್ ಬೇಕಾ ಹಾಕ್ಕೊಡ್ತೀನಿ ಬಾ
ಮುಂದೆ ಅಷ್ಟೇ ಯಾ 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 ಇವಾಗ ಹೊಡಿಯಂಗಿಲ್ಲ. ಕೊಡು ಕೊಡು ಮಗ ಬೇಗ. ಪ್ಲೀಸ್ ನಂಗೆ ಹೊಡೆಯಂಗಿಲ್ಲ. ಬರ್ತಡೇ ಬಾಯ್ ಮಾತ್ರ ಹೊಡಿಬೇಕು. ಸರಿ ಸಾಕು. ನೋಡಿ ಗಾಯ್ಸ್, ನಾನು ಅವ್ರಿಗೆ ಹೊಡೆಯಕ್ಕೆ ಹೋದೆ, ಅವ್ರು ಎಷ್ಟು ನಂಗೆ ಹೊಡೆದ್ರು. ಬೇಕಿತ್ತ ಇದು? ನೋಡಿ ಫುಲ್ ವಾಶ್ ಮಾಡ್ಕೊತೀನಿ. ನೋಡಿ ಗೈಸ್, ಫುಲ್ಲು ತೊಳ್ಕೊಂಬಿಟ್ಟೆ ಮುಖನೇ. ನಂಗೆ ಅಲರ್ಜಿ ಆಗ್ಬಿಡುತ್ತೆ. ಎಲ್ಲರಿಗೂ ಹಾಗೆ ಆಗುತ್ತೆ. ಆದರೂ ನಾನು ಸೇಫ್ಟಿಲಿ ತೊಳ್ಕೊಂಬಿಟ್ಟೆ. ಇವಾಗ ಅವ್ರು ಹೋಗ್ತಾ ಇದ್ದಾರೆ. ಅವರು ಓಡಿಸ್ಕೊಂಡಿರೋದು ಇದಕ್ಕಿಂತ ಕೇಕ್ ತಿನ್ನೋಕ್ಕೆ ಸಖತ್ತಾಗಿದೆ. ಕೇಕ್ ಮಾತ್ರ ಆ ಕೇಕ್ ತಿನ್ನೋಕ್ಕೆ ಇದು ಮಾಡ್ತಾ ಇದ್ದಾರೆ. ನಮಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಚಾಕ್ಲೇಟ್ ಕೇಕ್ ಅಂದರೆ ಅದೇ ತಗೊಂಡಿದ್ದೀನಿ. ಅವ್ರಿಗಿಷ್ಟ ಅಂತ, ಅವ್ರಿಗೂ ಐಸ್ ಕೇಕ್ ಇಷ್ಟ, ಐಸ್ ಚಾಕ್ಲೇಟ್ ಕೇಕ್ ಇಷ್ಟ. ಅವ್ರಿಗೆ ಐಸ್ ಕೇಕ್ ಅಂದರೆ ಇಷ್ಟ, ನಂಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ. ಅದರಿಂದ ಚಾಕ್ಲೇಟು ಇರಲಿ, ಐಸ್ ಕೇಕು ಇರಲಿ, ಎರಡು ಜೊತೆಗಿದ್ರೆ ಚಂದ ಅಲ್ವಾ? ಅದರಿಂದ ಅದನ್ನೇ ತಗೊಂಡು. ಇಷ್ಟ ಆಯ್ತಾ ಮತ್ತು ಕೇಕು ನಿಂಗೆ? ಇಲ್ಲಿ ನೋಡಿ, ಇಬ್ರು ಕೇಕ್ ಅವನಿಗೆ ಕೊಟ್ಟಿದ್ರು ನಮ್ಮ ದಿವಂಗೆ. ಅವನ ಹತ್ರ ಇಂದ ಬಂದು ಕಿತ್ಕೊಂಡು ತಿಂತಾ ಇದ್ದಾನೆ. ಅವ್ರ ಅಪ್ಪ ನೋಡಿದ್ರೆ ಒದ್ದೆ ಕೊಡ್ತಾರೆ. ಇವತ್ತು ಅವ್ರ ಬರ್ತಡೇ ಇರೋದ್ರಿಂದ ಇವರಿಬ್ರಿಗೆ ಒದ್ದೆ ಬಿದ್ದಿಲ್ಲ ಇವತ್ತು, ಅಲ್ಲ ಮಧು? ಆ ರೀತಿಯಾಗಿದೆ ನೋಡಿ. ಮಧು ಬೆಳ್ಳು ಕಾಣ್ತಾ ಇದೀನಲ್ಲ ಮಧು? ಅದೇ ಅದು ಸ್ನೋ ಹೊಡೆದಿರತ್ತಲ್ಲ, ಬೆಳ್ಳು ಕಾಣ್ತಾ ಇದೀನಿ ಅನ್ಸುತ್ತೆ ಮಧು. ಸುಮ್ಮನೆ ಹೇಳ್ತಾ ಇದೀನಿ ಗೈಸ್. ಇವಾಗ ನನ್ನ ಮುಖ ತೊಳ್ಕೊಂಡೆಲ್ಲ ತಿಂಗ್ ಕಾಣಿಸ್ತಾ ಇದೀನಿ. ನಮ್ಮ ದಿವು ಹೊಡಿಬೇಕಂತ. ಹೊಡಿನ ಮಕ್ಳು ಹೊಡಿಬೇಡಿದ್ದು, ಯಾರೂ ಹೊಡಿಬೇಡಿ ನೀವು. ಫೈನಲಿ ಕೇಕ್ ಎಲ್ಲ ಕಟ್ ಮಾಡಿ ತೊಳ್ಕೊಂಬಂದಿದ್ದಾಯ್ತು. ಸೊ ಇವಾಗ ನಮ್ಮ ನವಿಯವ್ರ ಪಕ್ಕದ ಮನೆಯವ್ರಿಗೆ ಹೋಗಿ ಕೇಕ್ ಕೊಟ್ಟು ಬರ್ತಾರೆ. ಸೊ ಏನು ಗಿಫ್ಟ್ ಇಸ್ಕೊಂಬರ್ತಾರೆ? ಫೈನಲಿ ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ತೊಳ್ಕೊಂಡಾಯ್ತು. ಏನು ಇಸ್ಕೊಂಬರ್ತಾರೆ ನೋಡ ಪಕ್ಕದ? ಏನು ಕೊಟ್ಟು? ಏನು ಕೊಡಲ್ಲ. ಯಾಕೆ ಕೊಡ್ತಾರೆ ಅವರು ನಿಮಗೆ ಗಿಫ್ಟ್? ಗಿಫ್ಟ್ ಎಲ್ಲ ನಾನೇ ಕೊಟ್ಟು ಇಲ್ಲ ಗಾಯ್ಸ್. ಇನ್ನು ಪಕ್ಕದ ಮನೆಯವ್ರು ಕೊಟ್ಟು ಗಿಫ್ಟ್ ಕೊಡ್ತಾರೆ ಅಲ್ವಾ? ನಾನು ಮರ್ತೇ ಹೋಗಿದ್ದೀನಿ. ಇವಳು ಏನು ಕೊಟ್ಟಿಲ್ಲ, ಯಾಕೆ? ಅಂದರೆ ಯಾವಾಗ ಏನು ತೊಗೊಬಂದ್ರು ಇದು ನನಗೆ ಇಷ್ಟ ಇಲ್ಲ, ಏನಂದರೆ ಕಾಸ್ಟ್ಲಿ ಕೊಡಿಸ್ಬೇಕು. ಕಾಸ್ಟ್ಲಿ ಕೊಡ್ಸೋಕ್ಕೆ ನಮ್ಮ ಹತ್ರ ಬಜೆಟ್ ಒಂಚೂರು ಕಡಿಮೆ ಇದೆ. ಇವ್ರ ಹತ್ರ ಇದೆ, ಆದರೆ ನಮ್ಮ ಹತ್ರ ಇಲ್ಲ. ಅದು ಇವ್ರ ಹತ್ರನೇ ಯಾಕೆ ಕೇಳಿ, ಇವ್ರ ಹತ್ರನೇ ಕೇಳಿ, ಇವ್ರ ಹತ್ರನೇ ಗಿಫ್ಟ್ ಕೊಡ್ಸೋದು ಯಾಕೆ? ನಮ್ಮದು ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಆದಂಗೆ ನನಗೂ ದುಡ್ಡು ಬರುತ್ತಲ್ಲ, ಅವಾಗ ಕೊಡ್ತೀನಿ ನಿನಗೆ. ಓಕೆನಾ? ಇಂಪ್ರೂವ್ ಮಾಡಿ ಒಂದು. ಸೊ ಬರ್ತಡೇ ಸ್ಪೆಷಲ್ ಏನು ಮಾಡ್ತಾಯಿದ್ದಾರೆ ಅಂತ ಬನ್ನಿ ನೋಡೋಣ. ನಮ್ಮ ನವಿಯವರು ಏನು ಮಾಡ್ತಾಯಿದ್ದೀರಿ ಅಡುಗೆನ? ಬಿರಿಯಾನಿ, ಕಬಾಬ್ ಬನ್ನಿ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿಕ ಬಿರಿಯಾನಿಗೆ ಇಟ್ಟಿದ್ದಾರೆ. ನಮ್ಮ ಮೊಬೈಲ್ ಸರಿ ಇಲ್ಲ, ಅದಕ್ಕೋಸ್ಕರ ಸರಿಯಾಗಿ ಕಾಣಿಸಲ್ಲ. ಸೊ ಬರ್ತಡೇ ಸ್ಪೆಷಲ್ ಒಂದು ಕೋಳಿನ ಸಾಯಿಸ್ಬಿಟ್ಟು ನಾವು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಬಟ್ಲು ಹೊಡೆದಾಕೋದ್ಲು ಗೈಸ್. ಸೊ ಇಲ್ಲಿ ಚಿಕನ್ ಕಬಾಬಿ ಕಲ್ ಸಿಗ್ತಾ ಇದ್ದಾರೆ. ಯಾವುದೇ ಒಂದು ಪ್ರಾಣಿನ ಕೊಂದುಬಿಟ್ಟು ಅದನ್ನು ತಿಂದರೆ ಅದಕ್ಕೆ ಪಾಪ ಹತ್ಕೊಳ್ಳೋದಂತೆ. ಯಾಕೆಂದರೆ ಅದು ನೆಕ್ಸ್ಟ್ ಜನ್ಮ ಮನುಷ್ಯ ಆಗಿ ಹುಟ್ಟುತ್ತಂತೆ. ಅದನ್ನು ತಿಂತೀವಿ ನಾವು. ಸಾಯಿಸ್ಬಿಟ್ಟು ತಿಂದಲೇ ಇದ್ದರೆ ಅದು ಪಾಪ ಅಂತೆ. ಸೊ ಚಿಕನ್ ತಿಂದಲೇ ಇರೋರು ಬೇಜಾರು ಮಾಡ್ಕೊಬೇಡಿ, ನಾವು ಚಿಕನ್ ತಿಂತೀವಿ. ನೋಡಿ ಗೈಸ್, ಕಬಾಬ್ಗೆ ಯಾರಾದರೂ ಸೋಯಾ ಸಾಸ್ ಹಾಕ್ತಾರಾ? ಅಯ್ಯೋ ಏನೇನು ಹೇಳ್ಬಿಡ ಮೊದಲು. ನೋಡಿ ಗೈಸ್, ಅದೆಲ್ಲ ಹೇಳ್ಬೇಡ್ದು. ಯಾರಾದರೂ ಹಾಕ್ತಾರೇನೆ, ನಾನು ಹಾಕ್ತೀನಿ. ಓ ಮೋಸ್ಟ್ಲಿ KFC ಮಾಡ್ತವ್ರೆ ಅನ್ಸುತ್ತೆ ನನ್ನ ಪ್ರಕಾರ. KFC ಹೆಂಗೆ ಮಾಡೋದು ಅಂತ ನೋಡ್ತೀರಾ ಗೈಸ್? ಕಬಾಬ್ ಪೌಡ್ರು ಮತ್ತು ಸೋಯಾ ಸಾಸು ಹಾಕ್ಬಿಟ್ಟು ಎಲ್ಲ ಕಲಿಸ್ಬಿಟ್ಟು ಇಟ್ಕೊಂಡ್ಬಿಟ್ಟು ಚಿಕನ್ ಕಲಸಿ ಇರೋಳಿಕ್ಕೆ ರೆಡಿ ಇಟ್ಕೋಬೇಕು. ನೆಕ್ಸ್ಟ್ ಒಂದು ಐಸ್ ನೀರಲ್ಲಿ ಇದನ್ನು ತೊಳ್ಕೊಬೇಕು. ಓಕೆ, ಇನ್ನೊಂದ್ಸಲ ನೆಕ್ಸ್ಟು ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಆಗಿ ಗೈಸ್. ನಮ್ಮ ನವಿ ಅವರು KFCನ ಚಿಚ್ಚಿ ಮಾಡ್ತಾ ಇದೀವಿ, ಮಾಡತಕ್ಕ ವೆಯ್ಟ್ ಮಾಡು. ಸೊ ಇವಾಗ ಇದಕ್ಕೆ ನಾವು ಉಪ್ಪು ಹಾಕ್ಬೇಕಾ ಬೇಡವಾ? ಸೋಯಾ ಸಾಸ್ ಯಾಕೆ ಹಾಕ್ತೀನಿ ಅಂದರೆ ಕಲರ್ ಬರಲಿ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲರೂ ಏನು ಬಿಲ್ಡಪ್ಪು ಹಿಂಗೆ ಅಂತ ಅನ್ಕೋಬೇಡಿ. ಸೊ ನೆಕ್ಸ್ಟ್ ರೆಸಿಪಿ ತೋರಿಸ್ತೀವಿ ಗೈಸ್ ಈ ಚಾನಲಲ್ಲಿ, ಅವಾಗ ನೋಡ್ಕೊಳ್ಳಿ. ನೋಡಿ ಗೈಸ್, ಕಬಾಬಿಗೆ ಕಲಿಸ್ತಾ ಇದ್ದಾರೆ.
ಸೊ ಒಂದು ಕೆಲಸನೂ ಬಿಡಲ್ಲ ಗೈಸ್, ಅವಾಗವಾಗಲೇ ಕ್ಲೀನ್ ಆಗ್ತಾ ಇರಬೇಕು, ಇಲ್ಲೇನು ಇರಬಾರ್ದು ನೋಡಿ. ಇದೊಂದು ಇವಾಗ ತೊಳಿಬೇಕು. ಇವಾಗ ಚಿಕನ್ ಹಾಕಿಟ್ಟಿದ್ರು ಮ್ಯಾರಿನೇಟ್ ಮಾಡಿ, ಅದನ್ನು ಬಿರಿಯಾನಿಗೆ ಹಾಕಿದ್ದೀನಿ. ಸೊ ಇಲ್ಲಿ ಎಲ್ಲನೂ ಎತ್ತಿಕ್ಬಿಟ್ಟು ಕಲಸಿ ಇಡ್ತಾ ಇದ್ದಾರೆ. ಸೊ ಇದು ಬಿರಿಯಾನಿಗೆ ಹಾಕೋದು, ಇದು ಲಾಸ್ಟಿಗೆ ಹಾಕ್ ನೋಡಿ ಗೈಸ್. ಇದು ಪುದೀನ ಸ್ಮೆಲ್ ಬರುತ್ತೆ, ಹಾಕ್ಬೇಡಮ್ಮ. ಒಂಥರ ಗೈಸ್ಗಳು, ಒಂಥರ ವಿಯರ್ಡು ಯಪ್ಪ. ಅದು ಕೊಡಿ, ಇದನ್ನ ಹಾಕ್ಬೇಡ. ಬಿರಿಯಾನಿ ನಮ್ಮ ಕೈಯಾರೆ ಬಿರಿಯಾನಿ ನೋಡಿದ್ರ ಗೈಸ್. ಬರ್ತಡೇ ಬಾಯಿ ಮಾಡ್ಕೊಂಡು ತಿಂತಾರೆ. ಮಾಡೋದು ಮುಖ್ಯ. ಉಪ್ಪೆ ಇವಳು ಹೇಳ್ತಿಲ್ಲ ಗೈಸ್, ಉಪ್ಪು ಯಾರು ಹಾಕ್ತಾರೆ ಅದು ಮುಖ್ಯ ಅಂತವ. ಎಲ್ಲ ಮಾಡಿ ಅಡಿಗೆ ಮಾಡಿ ನಾನು ಎಲ್ಲದೂನು ಹಿಂಗ್ ಹಾಕ್ಬೇಕು ಅಂತ ಹೇಳ್ಕೊಡೋದು ಮುಖ್ಯ. ರಮೆ ಎಲ್ಲಾನು ಹೆಚ್ಕೊಟ್ಟಿದ್ದು ನಾನು, ಎಲ್ಲ ರುಬ್ಕೊಟ್ಟಿದ್ದು ನಾನು, ಆಮೇಲೆ ಇಲ್ಲಿ ಹೇಳ್ಕೊಡ್ತಿದ್ದು ನಾನು. ನಂದದು ರೆಸಿಪಿ ಆಮೇಲೆ ನಾನೇ ಮಾಡಿದ್ದು ಅಂತ ನಾನು ಹೇಳಿಲ್ಲ. ಇದು ಚೆನ್ನಾಗಿ ಬಂದ್ರೆ ನಂದು, ಚೆನ್ನಾಗಿ ಬರಲಿಲ್ಲ ನಮ್ಮ ಇದು ಗೈಸ್. ಹೆಂಗೋರೆ ನೋಡಿ ಗೈಸ್. ಸೊ ಇವಾಗ ಇದನ್ನ ಹಾಕಿ ಚೆನ್ನಾಗಿ ಬಂದೇ ಬರುತ್ತೆ, ಯಾಕೆಂದ್ರೆ ನಮ್ಮ ಹುಡುಗ ಅಲ್ವಾ ಕೈ ಹಾಕಿರೋದು, ಅದಕ್ಕೆ ಮಾಡಕ್ಕೆ. ಧನ್ಯ ಪುಡಿ ಕೊಡಿ ಒಂಚೂರು ಇದಕ್ಕೆ ಹಾಕೋಣ. ನಾನು ಇವ್ರ ಕೈಲಿ ಮಾಡಿಸೋದು ಅಂದ್ರೆ ನಾನು ಎಲ್ಲ ಮಡಗಿ ಇವ್ರ ಕೈಲಿ ಒಗ್ಗರಣೆಗೆ ಹಾಕ್ಸ್ತೀನಿ. ಇದಕ್ಕೊಂಚೂರು ಲಾಸ್ಟಲ್ಲಿ ಧನ್ಯ ಪುಡಿ ಹಾಕ್ಬಿಟ್ಟು. ಹ್ಞೂ ಧನ್ಯ ಪುಡಿ ಅಂತ ಹೊಸಲ ಧನ್ಯ ಪುಡಿ ಹಾಕಿದ್ಯಾ, ಸೂಪರಾಗಿ ಬಂದಿದ್ದು. ಹೌದಾ? ಅದೆಲ್ಲ ಸೀಕ್ರೆಟ್ ಸ್ಪೆಷಲ್ ರೆಸಿಪಿ, ನಿಮಗೆಲ್ಲ ಹೇಳ್ಕೊಡ್ಬಾರ್ದು. ಧನ್ಯ ಪುಡಿ ಹಾಕಿ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ. ನಾನು ಧನ್ಯ ಪುಡಿ ಏನೂ ಹಾಕಲ್ಲ ಗೈಸ್, ನಮಗೆ. ಓಕೆ, ಕಬಾಬ್ ಬೇಯಿಸಿ ನಿಮ್ಮ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಖುಷಿ ಚಿಕನ್ ಬೇಕಾ ಬೇಡವಾ? ಇಲ್ಲಿ ಇದ್ದು ಚಿಚಿ ಇಲ್ಲಿ ಬೇಕಾ? ಹ್ಞೂ ಕೊಡಿ, ಗೊತ್ತಿಲ್ಲ ತಿಂತೀನಿ. ಚಿಕನ್ ಏನು ಅಂತ. ಅಯ್ಯೋ ಮಿಸ್ ಆಯ್ತಾ? ಬೇಯಿಸ್ತೀನಿ ತಡಿ ಮಮ್ಮಿ, ಬೇಯಿಸ್ಬಿಟ್ಟು ನಿನ್ಗೆ ನಿಮ್ಮ ಅಣ್ಣಂಗೆ